ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರು ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಹೆಸರು ಚೂಡ ಟಿಪ್ಟು. ಈಗ ನಿನ್ನೆ ನಾನು ಭಗವದ್ಗೀತೆ ಫಸ್ಟ್ನೇ ಅಧ್ಯಾಯದಲ್ಲಿ 7 ಶ್ಲೋಕಗಳು ಮಾತ್ರ ಹೇಳಿದೆ. ಇವತ್ತು 8ರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜೇಹ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿರ್ಜಯದ್ರತಃ ಆನೆ ಚ ಬಹವಂ ಶೂರಃ ಮದರ್ತೆ ತ್ಯಕ್ತ ಜೀವಿತಃ ನಾನಾಶಸ್ತ್ರ ಪ್ರಹಣ ಸರ್ವೇ ಯುದ್ಧ ವಿಶಾರದಃ. ತಾವು ಭೀಷ್ಮರು, ಕರ್ಣನು, ರಣರಂಗದಲ್ಲಿ ಜಯಶೀಲನಾದ ಕೃಪಾಚಾರ್ಯನು, ಅಶ್ವತ್ಥಾಮನು, ತನ್ನ ತಮ್ಮನಾದ ವಿಕರ್ಣನು, ಸೌಮದತ್ತಿಯ ಮಗನಾದ ಭೂರಿಶ್ರಮವನು ಮತ್ತು ಅನೇಕ ಶೂರರು ನನಗಾಗಿ ಜೀವಿತವನ್ನು ಅರ್ಪಿಸುವವರಾಗಿರುತ್ತಾರೆ. ಇವರೆಲ್ಲರೂ ನಾನಾ ಶಸ್ತ್ರಗಳನ್ನು ಧರಿಸಿದವರು, ಯುದ್ಧ ವಿದ್ಯೆಯಲ್ಲಿ ನಿಪುಣರಾದವರು. ಅಪರ್ಯಾಪ್ತಂ ತದಾಸ್ಮಕಂ ಬಲಭೀಷ್ಮಂ ರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮನಿಂದ ರಕ್ಷಿಸಲ್ಪಡುವ ನಮ್ಮ ಬಲವು ಅಪರಿಮಿತವಾಗಿದೆ. ಭೀಮನಿಂದ ರಕ್ಷಿಸಲ್ಪಟ್ಟ ಈ ಪಾಂಡವ ಸೇನೆಯು ಪರಿಮಿತವಾಗಿದೆ. 11ನೇ ಶ್ಲೋಕ. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಃ ಭೀಷ್ಮಮೇವಾಭಿರಕ್ಷಂತು ಭವತಃ ಸರ್ವ ಏವಯಿ. ಸೇನೆಯಲ್ಲಿರುವ ಪ್ರವೇಶ ಮಾರ್ಗದಲ್ಲೆಲ್ಲ ಕಾದು ನಿಂತುಕೊಂಡು ನೀವೆಲ್ಲರೂ ಸರ್ವಪರಿಯಿಂದಲೂ ಭೀಷ್ಮರನ್ನು ರಕ್ಷಿಸಬೇಕು. 12ನೇದು. ತಸ್ಯ ಸಂಜಯನ್ ಹರ್ಷಂ ಕುರುರುದ್ಧಃ ಪಿತಾಮಹ ಸಿಂಹನಾದಂ ವಿನೋದೋಚೇಹ ಶಂಖಂ ದದ್ವೋ ಪ್ರತಾಪವಾನ್. ಹೀಗೆಂದು ಹೇಳಿದ ದುರ್ಯೋಧನನಿಗೆ ಉತ್ಸಾಹವನ್ನುಂಟು ಮಾಡುವ ಉದ್ದೇಶದಿಂದ ಕುರುಕುಲ ಪಿತಾಮಹನು, ಅಸಮಾನ ಪ್ರತಾಪಶಾಲಿಯಾದ ಭೀಷ್ಮನು ಸಿಂಹನಾದವನ್ನು ಮಾಡಿ ಶಂಖ ಊದಿದನು. 13ನೇದು. ತತಃ ಶಂಖಾಶ್ಚ ಬೇಯಶ್ಚ ಪಣವಾನಕ ಗೋಮುಖಃ ಸಹಸ್ಯೇ ವಾಭ್ಯಹನಂತ ಸ ಶಬ್ದಸ್ತು ಮೂಲೋಭವತ್ತು. ಆಮೇಲೆ ಒಂದೇ ಸಲಕ್ಕೆ ಎಲ್ಲರೂ ಶಂಖಗಳನ್ನು, ಬೇರಿಗಳನ್ನು, ಮೃದಂಗಗಳನ್ನು, ನಗಾರಿಗಳನ್ನು, ರಣಬೇರಿಗಳನ್ನು ಬಾರಿಸಿದರು. ಆ ಗದ್ದಲವು ಎಲ್ಲೆಲ್ಲಿಯೂ ತುಂಬಿತು. ತತಃ ಶ್ವೇತೇರ್ಯುಕ್ತೆ ಮಹತಿ ಸ್ಕಂದನೆ ಸ್ಥಿತೋ ಮಾಧವ ಪಾಂಡವೈಶ್ಚೈವ ದಿವ್ಯ ಶಂಖೌ ಪ್ರದದತ್ಮುಹು. ಅನಂತರ ಬಿಳಿಯ ಕುದುರೆಗಳ ಉತ್ತಮವಾದ ರಥದಲ್ಲಿ ವಿರಾಜಿಸುವ ಶ್ರೀಕೃಷ್ಣಾರ್ಜುನರು ಸಹ ದಿವ್ಯವಾದ ತಮ್ಮ ಶಂಖಗಳನ್ನು ಊದಿದರು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಡ್ರ ದದ್ಮೌ ಮಹಾಶಂಖಂ ಭೀಮಾ ಕರ್ಮ ರುಕೋದರಃ. ಸರ್ವೇಂದ್ರಿಯ ಪ್ರೇರಕನಾದ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ಹೆಸರಿನ ಶಂಖವನ್ನು, ಅರ್ಜುನನು ದೇವದತ್ತ ನಾಮ ಶಂಖವನ್ನು, ಉಗ್ರಕರ್ಮವನ್ನು ಮಾಡುವ ಭೀಮನು ಪೌಡ್ರವೆಂಬ ಮಹಾಶಂಖವನ್ನು ಕ್ರಮವಾಗಿ ಊದಿದರು. 14ನೇದು. ಅನಂತ ವಿಜಯಂ ರಾಜ ಕುಂತಿಪುತ್ರ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಕುಂತಿಯ ಮಗನಾದ ಧರ್ಮರಾಜನು ಅನಂತ ವಿಜಯವೆಂಬ ಶಂಖವನ್ನು, ನಕುಲನು ಸುಘೋಷವೆಂಬ ಶಂಖವನ್ನು, ಸಹದೇವನು ಮಣಿಪುಷ್ಪಕವೆಂಬ ಶಂಖವನ್ನು ಊದಿದರು. 17ನೇದು. ಕಾಶ್ಚ ಪರಮೇಶ್ವರಸ್ವಃ ಶಿಖಂಡಿ ಚ ಮಹಾರಥಃ ದುಷ್ಟದ್ಯುಮ್ನ ವಿರಾಟಶ್ಚ ಸಾಂತಿಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿಪೀವತೆ ಸೌಭದ್ರಯಾಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್. ದೊಡ್ಡ ಬಿಲ್ಲನ್ನು ಹಿಡಿದ ಕಾಶಿರಾಜನು ಒಬ್ಬನೇ 10,000 ಸೈನ್ಯದೊಡನೆ ಕಾದಾಡಬಲ್ಲ. ಶಿಖಂಡಿಯು, ದುಷ್ಟದ್ಯುಮ್ನನು, ವಿರಾಟನು, ಮತ್ತೊಬ್ಬರಿಗೆ ಸೋಲದ ಸಾತ್ಯಕಿಯು, ದ್ರುಪದನು, ದ್ರೌಪದಿಯ ಮಕ್ಕಳು, ಬಲವಾದ ತೋಳುಗಳುಳ್ಳ ಅಭಿಮನ್ಯು ಎಲ್ಲರೂ ಬೇರೆ ಬೇರೆ ಶಂಖಗಳನ್ನು ಊದಿದರು. ಹೇ ಧೃತರಾಷ್ಟ್ರ ಮಹಾರಾಜ ಕೇಳು. ಇಲ್ಲಿ ಒಟ್ಟು 18 ಶ್ಲೋಕಗಳು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉಳಿದಿದ್ದು ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.